ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆದಿಂಡಿಂದ. ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರಳಲ್ಲಿರೋ ಕಲ್ಲು ಕೂದಲು ಎಲ್ಲ ಕರಗಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಹೆಸರುಬೇಳೆನ 1 ಗಂಟೆ ಮುಂಚೆನೇ ನಾನು ನೆನೆ ಹಾಕ್ಕೊಂಡಿದ್ದೆ. ಬರೀ ಸ್ವಲ್ಪನೇ ಮಾಡ್ಕೊಳ್ತಿದ್ದೀನಿ, ಅದಕ್ಕೆ ಅಷ್ಟು ಟೇಸ್ಟ್ ಇದೆ. ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, 1 ಕ್ಯಾರೆಟು, ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಒಗ್ಗರಣೆಗೆ ನೋಡಿ ಸಾಸಿವೆ, ಇಂಗು, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಇದಿಷ್ಟು. ಈಗ ಫಸ್ಟು ಈ ಬಾಳೆದಿಂಡನ್ನ ಕಟ್ ಮಾಡ್ಕೊಳ್ಳೋಣ. ಮೇಲ್ಗಡೆದೆಲ್ಲ ಈ ಥರ ತೆಕ್ಕೊಂಡ್ರೆ ಕೆಳಗಡೆಗೆ ನೋಡಿ ಈ ಥರ ದಂಟು ಸಿಗುತ್ತೆ. ಇದನ್ನು ಇವಾಗ ನಾವು ಇನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ತೀವಿ. ಮಜ್ಜಿಗೆಯಲ್ಲಿ ನೆನೆ ಹಾಕಿದ್ದೀನಿ, ಯಾಕೆಂದರೆ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ. ಮಜ್ಜಿಗೆ ಬೇಡ ಅಂತಂದರೆ ಬೇಕಾದ್ರೆ ನಿಂಬೆಹಣ್ಣು ನೀರು ಹಾಕ್ಬಿಟ್ಟು ಅದರಲ್ಲಾದರೂ ನೆನೆ ಹಾಕ್ಬೋದು, ಇಲ್ಲ ಹುಣಸೆ ನೀರಲ್ಲಾದರೂ ಅದನ್ನು ನೆನೆ ಹಾಕಿದ್ರೆ ಬಾಳೆದಿಂಡು ಕಪ್ಪಾಗಲ್ಲ. ಇಲ್ಲದ್ರೆ ಹಾಗೆ ಹೊರಗಡೆ ಇಟ್ಬಿಟ್ರೆ ಅದು ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಹೆಸರುಬೇಳೆ ಜೊತೆಗೆ ಬಾಳೆದಿಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡೆ. ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಅದಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿನ ನೋಡಿ. ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿದ್ದೀನಿ. ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ಇದು ಊಟಕ್ಕೆ ಕೂತ್ಕೊಳ್ತೀವಲ್ಲ ಆವಾಗ ಇದು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. 1/4 ಚಮಚಕ್ಕಿಂತ ಕಡಿಮೆ ಕರಿಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿದ್ರೀಗ ಬಾಳೆದಿಂಡಿನ ಕೋಸಂಬರಿ ರೆಡಿ. ಇದರೊಳಗಡೆ ನಾವು ಬಾಳೆದಿಂಡು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತಿದ್ದು. ಮಾಡಲ್ಲ ಅಂತನ್ನೋರು ಇದನ್ನು ನೋಡಿ ಇಷ್ಟಪಟ್ಟರೆ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.